ಇನ್ನು ಅಕ್ರಮ ಗೋಹತ್ಯೆ ತಡೆಗೆ ಮಂಗಳೂರು ಪೊಲೀಸರು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಗೋಹತ್ಯೆ ಪ್ರತಿಬಂಧ ಕಾಯ್ದೆ ಬಗ್ಗೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಮಸೀದಿಗಳಿಗೆ ತೆರಳಿ ಜಿಲ್ಲೆಯಾದ್ಯಂತ ಮುಸ್ಲಿಂ ಪ್ರಮುಖರಿಗೆ ಮಾಹಿತಿಯನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಮಸೀದಿಗಳಲ್ಲಿ ಜಾಗೃತಿಗೆ ಮುಂದಾಗಿದ್ದಾರೆ ಪೊಲೀಸರು. ಗೋಹತ್ಯೆ ಪ್ರತಿಬಂಧಕ ಕಾಯ್ದೆ ಹಾಗೂ ಜಪ್ತಿ ಕಾನೂನು ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ಮುಂದಾಗಿದ್ದಾರೆ. ಮುಸ್ಲಿಂ ಮುಖಂಡರು ಯುವಕರಿಗೆ ಕಿವಿ ಮಾತು ಹೇಳುವಂತೆ ಮನವಿಯನ್ನ ಮಾಡಲಾಗಿದೆ. ಗೋಕಳ್ಳರ ಮನೆ ಆಸ್ತಿ ಜಪ್ತಿ ಮಾಡಿ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಪೊಲೀಸರ ಮಸೀದಿ ಜಾಗೃತಿ ಕಾರ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪಸ್ವರ ಕೇಳಿಬಂದಿದೆ. ಸಿಪಿಐಎಂ ಎಸ್ಡಿಪಿಐ ಪಕ್ಷದಿಂದ ಮಸೀದಿ ಜಾಗೃತಿಗೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಆ ಪ್ರಕರಣದಲ್ಲಿ ಭಾಗಿಯಾಗಿರೋ ವಸ್ತುಗಳು ಯಾವುವು ಅಂದ್ರೆ, ನೀವು ಅದಕ್ಕೆ ಬಳಸಬಹುದಂತ ವಸ್ತುಗಳು, ವಾಹನ, ಮನೆ ಇತ್ಯಾದಿ ಯಾವುದೇ ಆ ಅಫೆನ್ಸಿಗೆ ಇನ್ವಾಲ್ವ್ ಆಗಿರೋ ವಸ್ತುಗಳು ಮನೆನೂ ಸೇರಿಸಿ ಅದೀಗ ವೆಹಿಕಲ್ ಯೂಸ್ ಮಾಡಿದ್ರೆ ವೆಹಿಕಲ್ನ ಜಪ್ತಿ ಮಾಡಿ ಅಕ್ರಮವಾಗಿ ದನ ಕಡಿಯೋದಾಗ್ಲಿ ಮತ್ತೆ ಸಾಗಾಟ ಮಾಡೋದಾಗ್ಲಿ ಅದರಲ್ಲಿ ಏನಾದರೂ ಕೇಸ್ ಮಾಡ್ಕೊಳೋದು ಅಂಥದ್ದೆಲ್ಲ ಸಮಸ್ಯೆ ಮಾಡ್ಕೊಳೋದು ಬೇಡ. ಅದಕ್ಕೆ ಮುಂಜಾಗ್ರತೆಯಾಗಿ ಒಂದ್ಸರಿ ಎಲ್ಲ ಮಸೀದಿ ಮತ್ತೆ ನಿಮ್ಮ ಜಮಾತ್ ಇನ್ನು ದಕ್ಷಿಣ ಕನ್ನಡ ಪೊಲೀಸರ ವಿರುದ್ಧ ಐಜಿಪಿಗೆ ದೂರನ್ನ ನೀಡಿದ್ದಾರೆ. ಎಸ್ಪಿಐಎಂ ಮುಸ್ಲಿಮರನ್ನ ಕ್ರಿಮಿನಲ್ ಕಮ್ಯುನಿಟಿ ರೀತಿಯಲ್ಲಿ ತೋರಿಸುವಂತ ಕೆಲಸ ಆಗ್ತಾ ಇದೆ. ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಮುನೀರ್ ಕಾಟಿಪಳ್ಳ ಹೇಳಿಕೆ ಕೊಟ್ಟಿದ್ದಾರೆ. ಜಾಗೃತಿ ಬಗ್ಗೆ ನಮ್ಮ ತಕರಾರಿಲ್ಲ, ಆದ್ರೆ ಮಸೀದಿಯನ್ನ ಯಾಕೆ ಆಯ್ಕೆ ಮಾಡ್ತೀರಾ? ತಟಸ್ಥ ಜಾಗಗಳಲ್ಲಿ ಜಾತಿ ಧರ್ಮ ಇಲ್ಲದೆ ಜನರನ್ನ ಕರೆದು ಜಾಗೃತಿಯನ್ನ ಮೂಡಿಸಲಿ ಅಂತ ಹೇಳಿದ್ದಾರೆ. ಜಾಗೃತಿ ಮಾಡೋದಕ್ಕೆ ಮಸೀದಿ ದೇವಸ್ಥಾನಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಸಿಪಿಎಂ ರಾಜ್ಯ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳ ಇದರ ಜೊತೆ ಮಾತಾಡ್ತೀನಿ. ಸರ್, ಈಗ ಈ ರೀತಿಯಾಗಿ ಗೋಹತ್ಯೆಗೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸುವಂಥದ್ದು ತಪ್ಪ, ಮತ್ತು ಇದರ ವಿರುದ್ಧ ನೀವು ಏನು ನಿಮ್ಮ ಆಕ್ಷೇಪ ಇರುವಂಥದ್ದು? ಜಾಗೃತಿಯನ್ನು ಮೂಡಿಸೋದ್ರ ಬಗ್ಗೆ ನಮ್ಗೆ ಯಾವ ತಕರಾರುಗಳು ಕೂಡ ಇಲ್ಲ. ಆದರೆ ನೀವು ಅದಕ್ಕೆ ಮಸೀದಿಗಳನ್ನ ಯಾಕೆ ಆಯ್ಕೆ ಮಾಡ್ತೀರಿ? ಗೋಹತ್ಯೆ ತಡೆ ಕಾಯ್ದೆ ಏನಿದೆ ಅದರಿಂದ ಸಮಸ್ಯೆಗಳಾಗ್ತಾ ಇದೆ, ಕಾನೂನು ಜಾರಿ ಆಗಬೇಕು ಅಂತಾದರೆ ಮಾಡಿ. ಆ ಕುರಿತು ಜನರಿಗೆ ಜಾಗೃತಿ ಮಾಡಿಸಬೇಕು ಅಂತಾದರೆ ಪೊಲೀಸ್ ಠಾಣೆಗೆ ಕರೆದು ಅಥವಾ ತಟಸ್ಥ ಜಾಗದಲ್ಲಿ ಜಾತಿ ಧರ್ಮಗಳ ಗುರುತುಗಳಿಲ್ಲದೆ ಸಂಬಂಧಪಟ್ಟವ್ರನ್ನ ಕರೆದು ವಿವರಣೆ ಕೊಡಿ. ನೀವು ಎಲ್ಲ ಮಸೀದಿಗಳಿಗೆ ಹೋಗೋದು, ಪೊಲೀಸ್ ಪೇದೆಗಳು ಅಲ್ಲಿ ನಮಾಜಿಗೆ ಬಂದಂಥ ಮುಸ್ಲಿಂ ಸಮುದಾಯದವ್ರನ್ನ ಮಸೀದಿ ಒಳಗಡೆ ಸಾಲಾಗಿ ನಿಲ್ಲಿಸೋದು, ಸಾಲಾಗಿ ನಿಲ್ಲಿಸಿ ಬೆದರಿಕೆಯ ದಾಟಿಯಲ್ಲಿ ನಿಮ್ಮ ಮನೆ ಸೀಸಾಗುತ್ತೆ, ನಿಮಗೆ 10 ಲಕ್ಷ ದಂಡ ಆಗುತ್ತೆ, ಕೋಕೋ ಕಾಯ್ದೆ ಹಾಕ್ತಾರೆ, 10 ವರ್ಷ ಜೈಲಾಗತ್ತೆ ಅಂತ ಹೇಳಿ ಬೆದರಿಕೆ ದಾಟಿಯಲ್ಲಿ ಮಾತಾಡೋದು. ಮುಸ್ಲಿಂ ಸಮುದಾಯದ ಸಭ್ಯ ಜನರುಗಳು ಕೈ ಕಟ್ಕೊಂಡು ಅವರ ಮುಂದೆ ನಿಂತ್ಕೊಂಡು ಪಾಠ ಹೇಳಿಸ್ಕೊಳ್ಳುವಂಥದ್ದು ಏನು? ಇದರ ಅರ್ಥ ಏನು? ಮುಸ್ಲಿಂ ಕಮ್ಯುನಿಟಿಯನ್ನು ನೀವು ಈ ಗೋಹತ್ಯೆ ತಡೆ ಕಾಯ್ದೆಯನ್ನು ಜಾರಿಯ ಹೆಸರಿನಲ್ಲಿ ಅಥವಾ ಜಾಗೃತಿಯ ಹೆಸರಿನಲ್ಲಿ ಒಂದು ಕ್ರಿಮಿನಲ್ ಕಮ್ಯುನಿಟಿ ಅನ್ನೋ ರೀತಿಯಲ್ಲಿ, ಅಪರಾಧಿ ಸಮುದಾಯ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಲಿಕ್ಕೆ ಹೋಗ್ತಾ ಇದ್ರಿ. ಅದಕ್ಕೆ ನಮ್ಮ ವಿರೋಧ ಇರುವಂಥದ್ದು. ಜಾಗೃತಿ ಮಾಡಲಿಕ್ಕೆ ಮಸೀದಿಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ, ದೇವಸ್ಥಾನಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ತಟಸ್ಥ ಜಾಗಗಳಿಗೆ ಹೋಗಿ. ಮತ್ತು ಗೋಸಾಗಾಟ ಅನ್ನುವಂಥದ್ದು, ಗೋವಿನ ವ್ಯಾಪಾರ ಅನ್ನುವಂಥದ್ದು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೀಮಿತವಾಗಿ ಇಲ್ವಲ್ಲ. ಮಾರಾಟ ಮಾಡುವವರು ರೈತರು, ಬ್ರೋಕರ್ಗಳಲ್ಲಿ, ದಲ್ಲಾಳಿಗಳಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ, ಸಾಗಾಟ ಮಾಡೋದ್ರಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ನೀವು ಮುಸ್ಲಿಮರನ್ನಷ್ಟೇ ಗುರಿಯಾಗಿಸಿದ್ದೀರಂತ ಅದೊಂದು ಕಮ್ಯುನಲ್ ಪೊಲಿಟಿಕ್ಸ್ನ ಭಾಗವಾಗಿ ಮುಸ್ಲಿಂ ಸಮುದಾಯವನ್ನು ಒಂದು ಕ್ರಿಮಿನಲ್ ಕಮ್ಯುನಿಟಿಯಾಗಿ ಚಿತ್ರಣ ಮಾಡುವ ಭಾಗವಾಗಿ ಅದು ಕಾಣಿಸ್ತದೆ. ಅದಕ್ಕೆ ನಮ್ಮ ವಿರೋಧ. ಈಗ ನೀವು ಹೇಳ್ತಾ ಇರುವ ಪ್ರಕಾರ ಒಂದು ಸಮುದಾಯವನ್ನು ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದು, ಮುಸ್ಲಿಮರನ್ನ ಇಲ್ಲಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಯಾವ ಉದ್ದೇಶ ಇದೆ ಅಂತ ಗೊತ್ತಿಲ್ಲ. ಆದರೆ ಸಾರ್ವಜನಿಕವಾಗಿ ಇದು ನೋಡುವಾಗ ಒಂದು ಸಮುದಾಯವನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಳ್ಳೋ ರೀತಿಯಲ್ಲಿದೆ. ಮುಸ್ಲಿಮರೆಲ್ಲರೂ ಕೂಡ ದನಗಲರು, ಮುಸ್ಲಿಮರೆಲ್ಲರೂ ಕೂಡ ಅಕ್ರಮ ಜಾನುವಾರು ವ್ಯಾಪಾರ ಮಾಡುವವರು, ಮುಸ್ಲಿಮರೆಲ್ಲರೂ ಕೂಡ ಅಕ್ರಮವಾಗಿ ಗೋವಧೆಯಲ್ಲಿ ತೊಡಗಿಸಿಕೊಂಡವರು. ಇಡೀ ಕಮ್ಯುನಿಟಿ ಅದಕ್ಕೆ ಹೊಣೆ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಅದು ಆ ಒಂದು ಬಿಂಬಿಸ್ತದೆ ಅಂತ. ಅಷ್ಟು ಸೂಕ್ಷ್ಮತೆ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದರಿಂದ ಒಂದು ದುರುದ್ದೇಶ ಖಂಡಿತ ಇದೆ ಅಂತ ನಮಗೆ ಅನುಮಾನ. ಇದು ಯಾವುದೋ ಒಬ್ಬ ಪೊಲೀಸು, ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಥವಾ ಒಬ್ಬ ಪೊಲೀಸ್ ಪೇದೆನೋ ಹೋಗಿ ಮಾಡಿರುವಂಥದ್ದಲ್ಲ. ಇದು ಜಿಲ್ಲೆಯ ಬೇರೆ ಬೇರೆ ಕಡೆ ನಡೀತಾ ಇದೆ. ಬೆಳ್ತಂಗಡಿಯಲ್ಲಿ ನಡೆದಿದೆ, ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.